ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ಅಂಗಾಂಗ ದಾನವನ್ನ ಮಾಡಲಾಗಿದೆ. ಕೋಮಾದಲ್ಲಿದ್ದ ಹರೀಶ್ ಅವರ ಅಂಗಾಂಗವನ್ನ ದಾನ ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಜೇಡಿಕಟ್ಟಿ ನಿವಾಸಿ ವಿಶೇಷ ಆಂಬ್ಯುಲೆನ್ಸ್ ಮೂಲಕ ಬೆಂಗಳೂರಿಗೆ ರವಾನೆ ಮಾಡಲಾಗ್ತಾ ಇದೆ. ನಿನ್ನೆ ರಾತ್ರಿ ಬ್ರೇನ್ ಸ್ಟ್ರೋಕ್ ನಿಂದ ಕೋಮಾಗೆ ಜಾರಿದ್ದ ಯುವಕ 2 ದಿನಗಳ ಹಿಂದೆ ಹರೀಶ್ಗೆ ಪಿಟ್ಸ್ ಬಂದಿತ್ತು. ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇತ್ತು. ಕೋಮಾಗೆ ಜಾರಿದ ಯುವಕ ಹರೀಶ್ ನೋಡಿ ತಂದೆಗೆ ಆಘಾತ ಆಗಿದೆ. ನಿನ್ನೆ ರಾತ್ರಿ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಬಾಲಕೃಷ್ಣ ಮೃತಪಟ್ಟುಬಿಟ್ಟಿದ್ದಾರೆ. ಸಹೋದರನ ದೇಹದ ಅಂಗಾಂಗವನ್ನ ಇದೀಗ ಅಣ್ಣ ಗಿರೀಶ್ ದಾನ ಮಾಡಿದ್ದಾರೆ. ಝೀರೋ ಟ್ರಾಫಿಕ್ ನಲ್ಲಿ ಆಂಬ್ಯುಲೆನ್ಸ್ ನಲ್ಲಿ ಬೆಂಗಳೂರಿಗೆ ಹರೀಶ್ರ ಅಂಗಾಂಗವನ್ನ ಈಗ ರವಾನೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ಅಂಗಾಂಗವನ್ನ ದಾನ ಮಾಡಲಾಗಿದೆ. ಕೋಮಾದಲ್ಲಿದ್ದ ಹರೀಶ್ ಎಂಬಾತನ ಅಂಗಾಂಗವನ್ನ ದಾನ ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಜೇಡಿಕಟ್ಟಿಯ ನಿವಾಸಿ ಸ್ಪೆಷಲ್ ಆಂಬ್ಯುಲೆನ್ಸ್ ಮೂಲಕ ಬೆಂಗಳೂರಿಗೆ ರವಾನೆ ಮಾಡಲಾಗಿದೆ. ಅಪೋಲೋ ಹಾಸ್ಪಿಟಲ್ಸ್ನ ವಿಶೇಷ ಆಂಬ್ಯುಲೆನ್ಸ್ ಈಗ ಹೊರಟಿದೆ. 2 ದಿನಗಳ ಹಿಂದೆ ಹರೀಶ್ ಅನ್ನುವ ಯುವಕನಿಗೆ ಫಿಟ್ಸ್ ಬಂದಿತ್ತು. ಅದಾದ ಬಳಿಕ ಆತನಿಗೆ ಬ್ರೈನ್ ಸ್ಟ್ರೋಕ್ ಉಂಟಾಗಿತ್ತು. ಹೀಗಾಗಿ ಆತನ ಅಂಗಾಂಗ ದಾನಕ್ಕೆ ಆತನ ಕುಟುಂಬದವರು ನಿರ್ಧಾರ ಮಾಡಿದ್ದಾರೆ. ಇದೀಗ ಈ ಟ್ರಾಜಿಡಿ ಆ ಫ್ಯಾಮಿಲಿಯಲ್ಲಿ ದೊಡ್ಡ ಟ್ರಾಜಿಡಿನ ಹೀಗಾಯ್ತಲ್ಲ ಅಂತ ಹೇಳಿ ಆಘಾತಕ್ಕೆ ಒಳಗಾಗಿ ತಂದೆ ಕೂಡ ಮೃತಪಟ್ಟಿದ್ದಾರೆ. ಈಗ ಅವರ ಸಹೋದರ ಗಿರೀಶ್ ಕೋಮಾಗೆ ಜಾರಿರುವ ಸಹೋದರನ ಅಂಗಾಂಗ ದಾನಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗ ಅಂಗಾಂಗ ದಾನಕ್ಕೆ ಮುಂದಾಗಿದ್ದಾರೆ. ಈಗ ಅದಕ್ಕೆ ಇಂತಿಷ್ಟು ಟೈಮ್ ಅಂತ ಇರುತ್ತೆ, ಇಂತಿಷ್ಟು ಟೈಮಲ್ಲಿ ರೀಚ್ ಆಗಬೇಕು ಅಂತೆಲ್ಲ. ಸೊ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಏನ್ ಡೀಟೇಲ್ ಸಿಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಸವರಾಜ್? ಅಮರ್ ಪ್ರಸಾದ್, ಶಿವಮೊಗ್ಗದ ಭದ್ರಾವತಿ ತಾಲೂಕಿನ ಜೇಡಿಕಟ್ಟೆ ಗ್ರಾಮ ಇದು. ಆ ಗ್ರಾಮದಲ್ಲಿ ಇರುವಂತ ಹರೀಶ್ಗೆ ಕಳೆದ 2 ದಿನಗಳಿಂದ ಅವನಿಗೆ ಪೀಡ್ಸ್ ಬರುತ್ತೆ. ಪೀಡ್ಸ್ ಬಂದ ಕಾರಣ ಅವನನ್ನ ಶಿವಮೊಗ್ಗ ನಗರದ ಮ್ಯಾಕ್ಸ್ ಹಾಸ್ಪಿಟಲ್ಗೆ ದಾಖಲು ಮಾಡಲಾಗುತ್ತೆ. ದಾಖಲು ಮಾಡಿದ ನಂತರ ಅವನಿಗೆ ಚಿಕಿತ್ಸೆ ಕೊಡ್ತಿರುವಂತ ವೈದ್ಯರು ನಿರಂತರವಾಗಿ ಐಸಿಯುದಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ರು. ಅದು ನಿನ್ನೆ ರಾತ್ರಿ ಅವನ ಇದು ಬ್ರೈನ್ ಹ್ಯಾಮ್ರೇಜ್ ಆಯ್ತು. ಬ್ರೈನ್ ಸ್ಟ್ರೋಕ್ ಆಗಿದೆ. ಅವನಿಗೆ ಬ್ರೈನ್ ಸ್ಟ್ರೋಕ್ ಆಗಿದ್ರಿಂದ ಬ್ರೈನ್ ಹ್ಯಾಮ್ರೇಜ್ ಆಗಿದೆ. ಸೊ ಹಾಗಾಗಿ ಈತ ಬದುಕುಳಿಯುವಂತ ಸಾಧ್ಯತೆ ತುಂಬಾ ಕಡಿಮೆ ಅಂತೇಳಿ ಹರೀಶನ್ ಇರುವಂತ ನ್ಯೂರಲಜಿಸ್ಟ್ ನಾರಾಯಣ ಪಂಜೆ ಅವರು ಕುಟುಂಬಕ್ಕೆ ಮಾಹಿತಿ ಕೊಡ್ತಾರೆ. ಅದ್ರ ನಂತರ ಕುಟುಂಬದವ್ರು ಏನ್ ಮಾಡ್ಬೇಕನ್ನೋದನ್ನ ಕೂಡ ಆಘಾತ ಆಗುತ್ತೆ. ತಂದೆ ತನ್ನ ಮಗ ಕೋಮಾ ಸ್ಟೇಜಿಗೆ ಹೋಗಿದಂತ ಅವ್ರಿಗೂ ಕೂಡ ತಂದೆ ಕೂಡ ಸ್ಟ್ರೋಕ್ ಆಗುತ್ತೆ. ಸ್ಟ್ರೋಕ್ ಆಗಿ ಅವ್ರನ್ನ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆ ದಾಖಲು ಮಾಡಲಾಗುತ್ತೆ. ಬಾಲಕೃಷ್ಣ ಅಂತ ಹೇಳಿ 56 ವರ್ಷ ಅವರಿಗೆ ತಂದೆಗೆ. ಅವರು ಕೂಡ ನಿನ್ನೆ ರಾತ್ರಿ ಮೃತಪಡ್ತಾರೆ. ಸೊ ಒಂದ್ ಕಡೆ ತಂದೆ ಮೃತಪಡ್ತಾರೆ, ಮತ್ತೊಂದ್ ಕಡೆಯಿಂದ ಏನಂದ್ರೆ ಮಗ ಈ ಕೋಮಾ ಸ್ಟೇಜಿಗೂ ಜಾರ್ತಾನೆ. ಈ ಎಲ್ಲ ಸನ್ನಿವೇಶ ನೋಡ್ತಿರುವಂತ ಸಹೋದರ ಗಿರೀಶ್ ಇದ್ದಾರೆ. ಆ ಗಿರೀಶ್ ಅವ್ರಿಗೆ ಯಾವ ನಿರ್ಧಾರ ತೆಗೆದುಕೋಬೇಕಂತ ಆಗಲ್ಲ. ಆದ್ರೆ ಕುಟುಂಬದವರು ಮತ್ತೆ ಸಂಬಂಧಿಕರು ಮತ್ತೆ ಆಸ್ಪತ್ರೆ ಅವ್ರಿಗೊಂದು ಒಂದು ಮಾಹಿತಿ ಕೊಡ್ತಾರೆ. ಆಲ್ರೆಡಿ ಕೋಮಾಗೆ ಹೋಗಿರುವಂತ ಹರೀಶ್ ಇದ್ದಾರೆ. ಅವರ ದೇಹದ ಅಂಗಾಂಗಗಳನ್ನ ದಾನ ಮಾಡಿದ್ರೆ ಇನ್ನೊಬ್ಬರಿಗೆ ಅನುಕೂಲ ಆಗತ್ತೆ ಅಂತ ಮಾಹಿತಿಯನ್ನು ಕೊಡ್ತಾರೆ. ಸೊ ಕೊನೆಗೆ ಸುಮಾರು 2-3 ಗಂಟೆ ತಡರಾತ್ರಿ ಚರ್ಚೆ ಆಗುತ್ತೆ. ಆ ಚರ್ಚೆ ಆದ ಬಳಿಕ ಸಹೋದರ ಗಿರೀಶ್ ಅದನ್ನೇ ತನ್ನ ತಂದೆ ಮೃತಪಟ್ಟರು ಪರವಾಗಿಲ್ಲ, ನೋವಿದ್ರು ನಂಗೆ ಪರವಾಗಿಲ್ಲ, ಸೊ ನನ್ನ ಸಹೋದರನ ಏನ್ ದೇಹ ಇದೆ ಅದರಿಂದ ಮತ್ತೊಬ್ಬರಿಗೆ ಅನುಕೂಲ ಆಗ್ಲಿ, ಅಂಗಾಂಗಗಳಿದೆ ಅದರಿಂದ ಅನುಕೂಲ ಆಗ್ಲಿ ಅನ್ನೋ ನಿರ್ಧಾರಕ್ಕೆ ಸಹೋದರ ಗಿರೀಶ್ ಬರ್ತಾರೆ. ಸೊ ಕೊನೆಗೆ ಗಿರೀಶು ತನ್ನ ಸಹೋದರನ ಅಂಗಾಂಗನ ದಾನ ಮಾಡ್ಲಿಕ್ಕೆ ನಿರ್ಧಾರ ತಗೊಳ್ತಾರೆ. ಈಗ ಬೆಳಗಿನ ಜಾವ ತಡರಾತ್ರಿಯಿಂದ ಹೊರಟಂತ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಿಂದ ವಿಶೇಷ ಆಂಬ್ಯುಲೆನ್ಸ್ ಡಾಕ್ಟರ್ ರಾಹುಲ್ ಅಂತ ಹೇಳಿ ಅದ್ರ ಜೊತೆಗೆ ಆಂಬ್ಯುಲೆನ್ಸ್ ಜೊತೆಗೆ ಬಂದಿದ್ರು. ಅವರು ಶಿವಮೊಗ್ಗದ ಮ್ಯಾಕ್ಸ್ ಆಸ್ಪತ್ರೆ ಬಂದು ರಾಹುಲ್ ಹರೀಶ್ ಏನಿದ್ದಾರೆ ಆ ಹರೀಶನನ್ನ ಇಲ್ಲಿಂದ ವಿಶೇಷ ಆಂಬ್ಯುಲೆನ್ಸ್ ಮೂಲಕವಾಗಿ ಈಗ ಬೆಂಗಳೂರಿಗೆ ತೆಗೆದುಕೊಂಡಿದ್ದಾರೆ. ಮತ್ತೆ ಈ ಆಂಬ್ಯುಲೆನ್ಸ್ ತೆಗೆದುಕೊಂಡು ಹೋಗ್ಲಿಕ್ಕೆ ಶಿವಮೊಗ್ಗದ SP ಅಭಿನಯಕರ ಇದ್ದಾರೆ. ಜೀರೋ ಟ್ರಾಫಿಕ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಡಾಕ್ಟರ್ ರಾಹುಲ್ ಈಗ ಹರೀಶನ ಬ್ರೈನ್ ಹ್ಯಾಮ್ರೇಜ್ ಆಗಿದೆ ಅವ್ರನ್ನ ತೆಗೆದುಕೊಂಡು ಬೆಂಗಳೂರು ಹೋಗ್ತಿದ್ದಾರೆ. ಇನ್ನೊಂದು 4-5 ಗಂಟೆಯಲ್ಲಿ ಅವ್ರು ಬೆಂಗಳೂರು ತೆರಳ್ತಾರೆ. ಅಲ್ಲಿ ತೆರಳಿದ ನಂತರ ಹರೀಶನ ಅಂಗಾಂಗಗಳಿದಾವೆ ಯಾವ್ದು ಅಂದ್ರೆ ಅವರು ಈಗಾಗಲೇ ಕಣ್ಣು ಕೂಡ ದಾನ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಲಿವರ್ ಆಗಿರ್ಬೋದು ಮತ್ತೆ ಹಾರ್ಟ್ ಕೂಡ ಅಗತ್ಯ ಇದ್ರೆ ಹಾರ್ಟ್ ಕೂಡ ತೆಗೆದುಕೊಳ್ಳಿಕ್ಕೆ ಕೂಡ ಗಿರೀಶ್ ಅದಕ್ಕೆ ತಮ್ಮ ಒಪಿನಿಯನ್ ಕೂಡ ಕೊಟ್ಟಿದ್ದಾರೆ. ಒಂದಂದ್ರೆ ಇದು ಶಿವಮೊಗ್ಗದಲ್ಲಿ ಮೊದಲೇ ಒಂದು ಪ್ರಕರಣ ಆಗಿದ್ರೆ ಯಾರು ಕೂಡ ದೇಹದ ಅಂಗಾಂಗಗಳನ್ನ ದಾನ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ.
ಮಾಡೋದಿಲ್ಲ. ಆದ್ರೆ ಏನ್ ಗಿರೀಶ್ ಇದ್ದಾರೆ ಅವರು ಏನೋ ದೇಹ ತನ್ನ ಸಹೋದರನ ತನ್ನ ತಂದೆಯ ಮೃತಪಟ್ಟರು ಕೂಡ ತನ್ನ ಸಹೋದರನ ದೇಹ ಅಂಗಾಂಗ ಮಾಡ್ಲಿಕ್ಕೆ ಮುಂದಾಗಿದ್ದು ಇನ್ನು ಒಂದು ಮನ ಮಿಡಿಯುವಂತ ಒಂದು ದೃಶ್ಯ ಕೂಡ ಆಗಿದೆ ಅಂತ ಹೇಳ್ಬೋದು. ಅಮರ್ ಪ್ರಸಾದ್. ಥ್ಯಾಂಕ್ ಯು ಬಸವರಾಜ್.